ಬಿ ಜೆ ಪಿಯಿಂದ ಶೋಭಾ ಕರಂದ್ಲಾಜೆ ಅವರು ಮತ್ತು ಕಾಂಗ್ರೆಸ್ ಅವರಿಂದ ಪ್ರೊಫೆಸರ್ ರಾಜೀವ್ ಗೌಡ ಅಂತ ಕ್ಯಾಂಡಿಡೇಟ್. ಶೋಭಾಕರ್ ಅಂತೂ ಬೇರೆ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ನೀವು ಬಿ ಜೆ ಪಿಗೆ ಹಾಕ್ತಿರೋ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತಿದ್ದೀರೋ? ಬಿ ಜೆ ಪಿಗೆ ಹಾಕ್ತೀನಿ. ಯಾರೇನಂದ್ರಲ್ಲ ಮೇಡಮ್, ಮೋದಿ ಬೇಕೆ, ಮೋದಿಗಾಗಿ ಓಟು. ನಿಮ್ಮ ಮತ ಯಾರಿಗೆ? ಪ್ರಜಾಕೀಯ. ಪ್ರಜಾಕೀಯ. ಬಿಜೆಪಿಗೆ. ಬಿಜೆಪಿ ಮೇಡಮ್, ಮೋದಿ ಅವರಿಗೆ. ಹಳೆ ತಲೆಗಳೆಲ್ಲ ಹೋಗಿ ಹೊಸ ತಲೆಗಳು ಬರಲಿ ಅಂತ. ಫ್ರೀ ಅದು ಇದು ಎಲ್ಲ ನಂಬಂಗೆ ಇಲ್ಲ, ಸ್ಕ್ಯಾಮ್ ಅವೆಲ್ಲ. ಬಿಜೆಪಿಗೆ. ಬಿಜೆಪಿಗೆ ಹಾಕ್ತೀನಿ. ನಿಮ್ಮ ಮತ ಯಾರಿಗೆ? ಬಿ ಜೆ ಪಿನೂ ಅಲ್ಲ, ಕಾಂಗ್ರೆಸ್ಸು ಅಲ್ಲ. ನಾವು ಯಾವತ್ತೂ ಪ್ರಜಾಕೀಯದವರು. ನಮ್ಮ ಮತ್ತು ಕಾಂಗ್ರೆಸ್ಗೆ ಮೇಡಮ್. ಸೊ ಅದೇ ಗೌರ್ಮೆಂಟ್ ಬಂದರೆ ಡೆವಲಪ್ಮೆಂಟ್ಸ್ ಇನ್ನೂ ಪೀಕ್ಗೆ ಹೋಗುತ್ತೆ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ಯಾರಿಗೂ ಇಲ್ಲ ಮೇಡಮ್. ಸರ್ ನಮಸ್ತೆ. ನಿಮ್ಮ ಈ ಬ್ಯಾಂಗ್ಳೂರು ನಾರ್ತ್ದು ಇವಾಗ ಲೋಕಸಭಾ ಎಲೆಕ್ಷನ್ಸ್ ಎಲ್ಲ ಅನೌನ್ಸ್ ಆಗಿದೆ. ಬ್ಯಾಂಗ್ಳೂರು ನಾರ್ತ್ ಕಡೆಯಿಂದ ಯಾವ ಯಾವ ಅಭ್ಯರ್ಥಿಗಳು ನಿಂತಿದ್ದಾರೆ ಅಂತ ಗೊತ್ತಿದೆಯಾ? ಗೊತ್ತಿದೆ. ಬಿ ಜೆ ಪಿಯಿಂದ ಶೋಭಾ ಕರಂದ್ಲಾಜೆ ಅವರು ಮತ್ತು ಕಾಂಗ್ರೆಸ್ ಅವರಿಂದ ಪ್ರೊಫೆಸರ್ ರಾಜೀವ್ ಗೌಡ ಅಂತ ಕ್ಯಾಂಡಿಡೇಟ್ ಅಂತ ವಿಷಯ ಬಂದಿದೆ. ಇವಾಗ ನಿಮ್ಮ ಮತ ಯಾರಿಗೆ? ನಮ್ಮ ಮತ ಆಬ್ವಿಯಸ್ಲಿ ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರಿಗೇನೆ. ಬಟ್ ಈಗಿರೋ ಎಕ್ಸ್ MP ಅವರು ಸದಾನಂದ ಗೌಡ ಅವರಂತರೂ ಎಲೆಕ್ಷನ್ ಆದಮೇಲಿಂದಂತರೂ ನಾವಂತರೂ ದೇವರಣೆಗೂ ನೋಡಿಲ್ಲ. ಸೆಂಟ್ರಲಲ್ಲಿ ಮೋದಿಯವರು ಇರೋದಕ್ಕೋಸ್ಕರ ಒಂದು ಇದು ಮಾಡಿದ್ವಿ. ಬಟ್ ಈಗ ಅವರಂತರೂ ಬಂದಿಲ್ಲ. ನೋಡೋಣ ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಮೇಡಮ್. ಸರ್ ನಮಸ್ಕಾರ. ಸರ್ ಆಲ್ರೆಡಿ 2024ದು ಲೋಕಸಭಾ ಎಲೆಕ್ಷನ್ ಶುರುವಾಗಿದೆ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ಯಾರು ಅಭಿವೃದ್ಧಿ ಇಲ್ಲಿ ಮಾಡ್ತಾರೋ ಅವ್ರಿಗೋಸ್ಕರ ಮತ ಹಾಕಬೇಕು ಅಂತ ನಾವಿದ್ದೀವಿ. ಇರೋ ಲೆಕ್ಕದಲ್ಲಿ ಇವಾಗ ಶೋಭಾಕರ್ ಅಂತೂ ಬೇರೆ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲಿ ಅವ್ರಿಗೆ ಗೋ ಬ್ಯಾಕ್ ಅಂತ ಹೇಳಿದ್ದಕ್ಕೆ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ನನ್ನ ಪ್ರಕಾರ ಇಲ್ಲಿ ಲೋಕಲಲ್ಲಿ ಇರೋರಿಗೆ ಮತ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಯಾರ್ಯಾರು ನಿಂತಿದ್ದಾರೆ ಅಂತ ಅದೇ ಬಿ ಜೆ ಪಿಯಿಂದ ಶೋಭಾಕರ್ ಅಂತಲ್ಜಿ, ಕಾಂಗ್ರೆಸ್ಸಿಂದ ರಾಜೀವ್ ಗೌಡ. ರಾಜೀವ್ ಗೌಡ ಅವರು ನನಗೆ ಗೊತ್ತಿರೋಂಗೆ ಇಲ್ಲಿ ಸ್ವಲ್ಪ ಲೋಕಲಲ್ಲಿ ಚೆನ್ನಾಗಿ ಗೊತ್ತಿರೋರು. ಸೊ ಅವ್ರಿಗೆ ನಮ್ಮ ಮತ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮಸ್ತೆ. ಈ ಲೋಕಸಭಾ ಎಲೆಕ್ಷನ್ಸ್ 2024 ಆಲ್ರೆಡಿ ಅನೌನ್ಸ್ ಆಗಿದೆಯಲ್ಲ, ಸೊ ನಿಮ್ಮ ಮತ ಯಾರಿಗೆ? ನಾವು ಕ್ಯಾಂಡಿಡೇಟ್ ನೋಡ್ಕೊಂಡು ಯಾರು ನಮ್ಮ ಊರಿಗೆ ಪಬ್ಲಿಕ್ಗೆ ಎಲ್ಲ ಸಹಾಯ ಮಾಡ್ತಾರ ಅದು ನೋಡ್ಕೊಂಡು ಆಮೇಲೆ ವೋಟ್ ಸೆಲೆಕ್ಷನ್ ಮಾಡ್ತೀನಿ. ನೀವು ಬಿ ಜೆ ಪಿಗೆ ಹಾಕ್ತಿರೋ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತಿದ್ದೀರೋ? ಬಿ ಜೆ ಪಿಗೆ ಹಾಕ್ತೀನಿ. ಈ ಲೋಕಸಭಾ ಎಲೆಕ್ಷನ್ 2024 ಶುರು ನಡೆಯೋಕ್ಕಿದೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾರು ಇದ್ರಾಗಿದ್ದಾರೋ ಅವ್ರಿಗೆ. ಯಾರು ಅಂತ ಇನ್ನೂ ಏನು ಡಿಸೈಡ್ ಮಾಡೋಕ್ಕಾಗಲ್ಲ. ಬಿ ಜೆ ಪಿಯವರು ಆಯಿತು, ಕಾಂಗ್ರೆಸ್ ಆಯಿತು, ಇನ್ನು ಮುಂದಕ್ಕೆ ಇನ್ಯಾರಿದ್ದಾರೆ? ಇವರಿಬ್ಬರೇ ಸ್ಟ್ಯಾಂಡ್ ಆಗಿರೋದು. ಇನ್ಯಾರಿದ್ದಾರೆ ನೋಡಬೇಕು. ಅದು ಮೋದಿ ಮೇಡಮ್, ಮೋದಿಗೆ. ಯಾಕಂದರೆ ಅವರು ದೇಶದಕ್ಕೋಸ್ಕರ ಎಷ್ಟೆಲ್ಲ ಇದು ಮಾಡ್ತಾ ಇದ್ದಾರೆ, ಎಲ್ಲ ಚೆನ್ನಾಗಾಗ್ತದೆ. ನಾವು ಮೇನ್ ದೇಶ ನೋಡಬೇಕಲ್ಲ, ಅದರಿಂದ ಮೋದಿ. ಆದರೆ ಮೋದಿಯವರ ಪರವಾಗಿ ಇಲ್ಲಿ ನಿಂತ್ಕೊಳ್ತಾ ಇರೋದು ಶೋಭಾ ಕರಂದ್ಲಾಜೆ ಅವರು. ಯಾರೇನಂದ್ರಲ್ಲ ಮೇಡಮ್, ಮೋದಿ ಬೇಕೆ, ಮೋದಿಗಾಗಿ ಓಟು. ಸರ್ ನಿಮ್ಮ ಮತ ಯಾರಿಗೆ? ಮೇಡಮ್ ಇನ್ನೂ ಟೈಮ್ ಇದೆ, ಆಯಿತಾ, ನೋಡೋಣ. ಇನ್ನೂ ಒಂದು ತಿಂಗಳಿದೆ. ಸೊ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂಥವ್ರು ನೋಡ್ಕೊಂಡು ಹಾಕೋಣ. ಮೇಯ್ನು ದೇಶನ ಯಾರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂಥವ್ರಿಗೆ ವೋಟ್ ಹಾಕೋಣ. ಸರ್ ನಮಸ್ಕಾರ. ಇದು ಲೋಕಸಭಾ ಎಲೆಕ್ಷನ್ನಲ್ಲಿ ನಿಮ್ಮ ಮತ ಯಾರಿಗೆ? ನಮ್ಮ ಮತ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ. ಯಾರು ಒಳ್ಳೇದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಅಂದ್ಕೊಂಡಿದ್ದೀರಿ ಇದ್ರು ನಮಗೆ ಆ ಥರ ಕ್ಯಾಂಡಿಡೇಟ್ ಯಾರು ಸಿಕ್ಕಿಲ್ಲ. ಎಲ್ಲ ಮಾಮೂಲಿ ಎಲ್ಲ ಎಲ್ಲರೂ ಏನು ಮಾಡ್ತಾರೆ ಎಲ್ಲರೂ ಅದೇ ಮಾಡ್ತಾ ಇರೋದು. ಯಾರಿಗಾದ್ರೂ ಒಬ್ರಿಗೆ ಓಟ್ ಹಾಕ್ಲೇಬೇಕಲ್ಲ. ಪ್ರಜಾಕೀಯ. 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 ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಇದು ವಿದ್ಯಾರಣ್ಯಪುರದಲ್ಲಿ ಇದ್ದೀರಾ ನೀವು, ಬ್ಯಾಂಗ್ಳೂರು ಉತ್ತರ. ಸೊ ನಿಮ್ಮ ಓಟು ಯಾರಿಗೆ? ಬಿ ಜೆ ಪಿಗೆ. ಕಾಂಗ್ರೆಸ್ಗೆ ಯಾಕಿಲ್ಲ, ಏನಾದರೂ ಹೇಳ್ಬೋದಾ ಕಾರಣ? ನಾವು ಅವಾಗಿಂದನೂ ಬಿ ಜೆ ಪಿಗೆ ಆಗ್ತಾ ಇದ್ರೆ ಅಷ್ಟೇ ರೀಸನ್, ಅದಕ್ಕೆ ಇನ್ನೊಂದು ರೀಸನ್ ಏನಿಲ್ಲ. ಅವಾಗಿಂದ ಬಿ ಜೆ ಪಿಗೆ ಆಗ್ತಾ ಇರೋದು, ಇವಾಗಲೂ ಬಿ ಜೆ ಪಿಗೆ. ಬಿಜೆಪಿ ಮೇಡಮ್, ಮೋದಿ ಅವರಿಗೆ. ಕಾಂಗ್ರೆಸ್ಗೆ ಯಾಕಿಲ್ಲ? ನಮ್ಮ ಮುಂಚೆನೇ ಬಿ ಜೆ ಪಿಯಿಂದ ಇದೆ, ಬಿ ಜೆ ಪಿ ಆಗ್ತೀವಿ ನಾವು. ಲೈಕ್ ಪರ್ಟಿಕ್ಯುಲರ್ಲಿ ಈ ಏರಿಯಾದು ಇವ್ರು ಯಾರು ಗೊತ್ತಿಲ್ಲ. ಲೈಕ್ ಕ್ಯಾಶುವಲಿ ಬಿ ಜೆ ಪಿಗೆ ಐ ವೋಟ್. ಈ
ಏರಿಯಾಯಿಂದ ಶೋಭಾ ಕರಂದ್ಲಾಜೆ ಅವರಿದ್ದಾರೆ ಬಿ ಜೆ ಪಿಯಿಂದ, ಮತ್ತು ಕಾಂಗ್ರೆಸ್ಸಿಂದ ನಮ್ಮ ಪ್ರೊಫೆಸರ್ ಇದ್ದಾರೆ, ರಾಜೀವ್ ಗೌಡ ಅವರು. ಓಕೆ, ಲೈಕ್ ಮೋಸ್ಟ್ ಪ್ರಾಬಬ್ಲಿ ಪ್ರಿಫರ್ ಮಾಡೋದು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟ್ನ ನೋಡಿಕೊಂಡು. ಬಟ್ ಸ್ಟಿಲ್ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಆಲ್ಮೋಸ್ಟ್ ಈಗಿರೋ ಲೀಡರ್ಸ್ ಎಲ್ಲ ಹೋಗ್ಬಿಟ್ಟು ಹಳೆ ತಲೆಗಳೆಲ್ಲ ಹೋಗಿ ಹೊಸ ತಲೆಗಳು ಬರಲಿ ಅಂತ. ಈ ಕಾಂಗ್ರೆಸ್ನವ್ರು ಈ ಸಲ ಈ ಸ್ಟೇಟ್ ಗೌರ್ಮೆಂಟ್ ಅವರು ಎಷ್ಟೊಂದು ಸೌಲಭ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಫ್ರೀ ಮಾಡಿದ್ದಾರೆ. ಆಮೇಲೆ ಬೇರೆ ಬೇರೆ ಸ್ಟೇಟ್ ಅವರು ಇದನ್ನ ಫಾಲೋ ಮಾಡ್ತಿದ್ದಾರೆ. ಸೆಂಟ್ರಲ್ ಬಂದ್ರೆ ಎಷ್ಟೊಂದು ಫ್ರೀ ಮಾಡ್ತಾರಂತೆ. ಇಲ್ಲ, ಫ್ರೀ ಅನ್ನೋದು ನಂಬಿಕೆ ಅನ್ನೋ ಮಾತೇ ಇಲ್ಲ. ಇವನ್ ನಮ್ಮದು ಇವಾಗ ಒಂದು ಫಾರ್ಮಸಿ ಇದೆ, ಇಲ್ಲ ನಾವು ಫ್ರೀ ಅಂತ ಯಾವುದು ಕೊಡೋಲ್ಲ. ಆಲ್ಮೋಸ್ಟ್ ಬೇರೆ ಪ್ರಾಡಕ್ಟ್ MRPಲಿ ಇನ್ಕ್ಲೂಡ್ ಆಗಿರುತ್ತೆ, ಇದನ್ನ ಸುಮ್ಮನೆ ಶೋ ಆಫ್ಗೆ ಫ್ರೀ ಮಾಡ್ತೀವಿ. ಯಾವುದು ಬೇಸಿಕಲಿ ಫ್ರೀ ಇಲ್ಲ. ಥರ ಫ್ರೀ ಮಾಡಿ ಬೇರೆ ಕಂಟ್ರೀಸ್ ಅವರು ಟ್ರೈ ಮಾಡಿದ್ದಾರೆ. ಅವ್ರದ್ದು GDP ಎಲ್ಲ ಬಿದ್ದು ಬೇರೆ ಸಾಲ ಮಾಡಿ ಬೇರೆ ಕಂಟ್ರೀಸಿಂದ ಲೋನ್ ತೊಗೊಂಡು ತುಂಬಾ ವರ್ಸ್ಟ್ ಸಿನಾರಿಯೋ ಅದು. ಸೊ ಇಟ್ಸ್ ನಾಟ್ ವರ್ತ್. ಚೈನಾಯಿಂದ ತುಂಬಾ ಒಂಥರ ಕ್ರೆಡಿಟ್ ಥರ ತೊಗೊಂಡು ಲೋನ್ ಥರ ತೊಗೊಂಡು ಶ್ರೀಲಂಕಾ ಓದಾಡ್ತಿರೋದು ನೋಡ್ತಿದ್ದೀವಿ. ಫ್ರೀ ಅದು ಇದು ಎಲ್ಲ ನಂಬಂಗೆ ಇಲ್ಲ, ಸ್ಕ್ಯಾಮ್ ಅವೆಲ್ಲ ಆ್ಯಬ್ಸಲ್ಯೂಟ್ಲಿ. 2024 ಲೋಕಸಭಾ ಎಲೆಕ್ಷನ್ನಲ್ಲಿ ನಿಮ್ಮ ಮತ ಯಾರಿಗೆ? BJPಗೆ. ಯಾಕೆ ಸರ್, ಕಾಂಗ್ರೆಸ್ಗೆ ಯಾಕಿಲ್ಲ? ಕಾಂಗ್ರೆಸ್ಗೆ ಅಂದರೆ ನಮಗೆ ಅವರು ಮಾಡ್ತಾ ಇರೋ ಕೆಲಸಗಳಿಂದ ನಮಗೆ ತೃಪ್ತಿ ಆಗಿಲ್ಲ, ಬೇಸರ ಆಗಿದೆ. ಅದರಿಂದ BJPಗೆ ಹಾಕಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಮುಂಚೆಯಿಂದನೂ ನಾವು BJPಗೇನೆ. ಅಭಿವೃದ್ಧಿ ಕೆಲಸ ಆಗಲಿ ಏನೇ ಆಗಲಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ತೊಡರುಗಾಲ ಹಾಕಿ ಕಾಂಗ್ರೆಸ್ ಅವರು ಇದು ಮಾಡ್ತಾ ಇದ್ದಾರೆ, ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆದ್ದರಿಂದ ನಮ್ಮ ಓಟು BJPಗೆ ಹಾಕ್ತೀವಿ. ನಿಮಗೆ ಕಾರಣ ಬಂದು ಎಲ್ಲ ಕೆಲಸಗಳು ಕರೆಕ್ಟಾಗಿ ಮಾಡಿದ್ದಾರೆ, ಹಂಗಾಗಿ. MP ಎಲೆಕ್ಷನ್ಸ್ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್ಸು. ನಿಮ್ಮ ಮತ ಯಾರಿಗೆ? ಮೇಡಮ್, ನಮ್ಮ ಮತ BJPನೂ ಅಲ್ಲ, ಕಾಂಗ್ರೆಸ್ಸು ಅಲ್ಲ. ನಾವು ಯಾವತ್ತೂ ಪ್ರಜಾಕಿ ಇದ್ದವರು. ಸೊ ನಮಗೆ ಯಾರು ಹೆಲ್ಪ್ ಮಾಡ್ತಾರೋ ಅವ್ರಿಗೆ ಡೆಫಿನೆಟ್ಲಿ. ಸೊ ಜನಗಳ ಹತ್ರ ಯಾವತ್ತೂ ಯಾವ MLA MP ಇದುವರೆಗೂ ಬಂದಿಲ್ಲ. ಏನು ಸರ್, ಯಾರೂ ಬಂದಿಲ್ಲ. ನಾವು ನೋಡೂ ಇಲ್ಲ. ನಮ್ಮ MP MLA 5 ವರ್ಷಕ್ಕೊಂದ್ಸರಿ ನೋಡ್ತೀವಿ. ಅಂಥವರೆಲ್ಲ ಬೇಕಾ? ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನು. ಅದು ಬಿಟ್ಟರೆ ನಾವು ಪೊಲಿಟಿಕಲ್ ಪಾರ್ಟೀಸೇ ಅಲ್ಲ, ನಮ್ಮ ಸಪೋರ್ಟ್ ಮಾಡೋದಿಲ್ಲ. ಪ್ರಜಾಕೀಯ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ ಅವ್ರದ್ದು ಇನ್ನೂ ಡೆಫಿನೆಟ್ಲಿ ಟೈಮ್ ಆಗುತ್ತೆ. ಬಟ್ ಅದು ಅವೇರ್ನೆಸ್ ಬರಬೇಕು ಜನಗಳಿಗೆ. ಸೊ ಇದು ನನ್ನ ಒಂದು ಒಪಿನಿಯನ್ ಮೇಡಮ್. 2024 ಲೋಕಸಭಾ ಎಲೆಕ್ಷನ್ಸ್ ಬರ್ತಿದೆ, ನಿಮ್ಮ ಮತ ಯಾರಿಗೆ? ನಮ್ಮ ಮತ ಕಾಂಗ್ರೆಸ್ಗೆ ಮೇಡಮ್. BJPಗೆ ಯಾಕಿಲ್ಲ? ಯಾಕಿಲ್ಲ ಅಂತಲ್ಲ, ಅವ್ರು ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ತುಂಬ ಸಿದ್ದರಾಮಯ್ಯ ಗೌರ್ಮೆಂಟ್ ತುಂಬ ಕೆಲಸ ಮಾಡ್ತಾಯಿದೆ. ಮತ್ತು ಬಸ್ಸಲ್ಲೂ ಮತ್ತು ತುಂಬ ಫ್ರೀಯಾಗಿದೆ, ಎಲ್ಲದಕ್ಕೂ ತುಂಬ ಒಳ್ಳೆಯದು ನಮ್ಮ ತೀರ್ಮಾನ ಥರ ಇದೆ. ಆದರೆ ಇದೆಲ್ಲ ಸ್ಟೇಟಲ್ಲಿ ನಡೀತಿರೋದು. ಸೊ ಸೆಂಟ್ರಲಲ್ಲೂ ಕಾಂಗ್ರೆಸ್ ಬಂದರೆ ಎಲ್ಲ ಕಡೆಯೂ ಎಲ್ಲ ರೀತಿಯಲ್ಲೂ ಇನ್ನೂ ಅನುಕೂಲ ಆಗುತ್ತೆ ಅಂತನಾ? ಹೌದು ಮೇಡಮ್, ಸೆಂಟ್ರಲ್ ಬಂದು ತುಂಬ ಎಲ್ಲರಿಗೆ ಆಲ್ರೆಡಿ ಈಗ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರತಿಯೊಬ್ಬರಿಗೆ 1 ಲಕ್ಷ ಕೊಡ್ತಾರೆ ಅಂತ ನಂಬಿಕೆ ಸಹ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಗೌರ್ಮೆಂಟಲ್ಲಿ ಇಳಿತಾರೆ ಎಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ಅವರು ಮಾಡುವ ಒಂದು ಅಭಿಪ್ರಾಯ ಇದೆ ನಮ್ಮ ಹತ್ರ, ನೋಡಬೇಕು. 2024 ಲೋಕಸಭಾ ಎಲೆಕ್ಷನ್ಸ್ ಬರ್ತಿದೆ. ಸೊ ನಿಮ್ಮ MP ಎಲೆಕ್ಷನಲ್ಲಿ ನಿಮ್ಮ ಮತ ಯಾರಿಗೆ ಸರ್? ಜನರಲಾಗಿ ಹೇಳಬೇಕು ಅಂತಂದರೆ ಸೆಂಟ್ರಲಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸೊ ಆ ಡೆವಲಪ್ಮೆಂಟ್ಸ್ ವ್ಯೂಯಿಂದ ನಮಗೆ ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಜಾಸ್ತಿ ಫೇವರ್ ಇದೆ. ಸೊ ಅದೇ ಗೌರ್ಮೆಂಟ್ ಬಂದರೆ ಡೆವಲಪ್ಮೆಂಟ್ಸ್ ಇನ್ನೂ ಪೀಕ್ಗೆ ಹೋಗುತ್ತೆ. ಸೊ ಇಟ್ ವಿಲ್ ಬಿ ಗುಡ್ ಫ್ಯೂಚರ್. ಇನ್ನೂ ಒಳ್ಳೆ ಸ್ಟ್ಯಾಂಡರ್ಡ್ ಇಂಡಿಯಾನ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ ಅನ್ನೋದು ಒಂದು ನಮಗೆ ಹುಮ್ಮಸ್ಸಿದೆ. ಸೊ ಆದ್ದರಿಂದ ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಈಗಿರೋ ಗೌರ್ಮೆಂಟೇ ಕಂಟಿನ್ಯೂ ಆದರೆ ಭಾಳ ಒಳ್ಳೆಯದು ಅನಿಸುತ್ತೆ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ಯಾರಿಗೂ ಇಲ್ಲ ಮೇಡಮ್. ಕಾರಣ ಇಷ್ಟೇ, ಕಾಂಗ್ರೆಸ್ಸೇ ಬರಲಿ BJPನೇ ಬರಲಿ, ಜನಗಳಿಗೇನು ಮಾಡೋದೇನೂ ಇಲ್ಲ. ಜನ ಬಂದ್ಬಿಟ್ಟು ಸ್ವಲ್ಪ ಬುದ್ಧಿ ಅರಿವಾಗಬೇಕು ಅವ್ರಿಗೆ. ಯಾಕಂದರೆ ಒಂದು ಓಟಿಗೆ 5,000 10,000ಕ್ಕೆ ಮಾರ್ಕೊತಾರೆ. ಅವ್ರ ದುಡ್ಡೇ ಅವರು ಆಡ್ತಾ ಇರೋದು. ನಮ್ಮ ಸೆಂಟ್ರಲ್ಲೇ ಆಗಲಿ, ಸ್ಟೇಟೇ ಆಗಲಿ, ನಮ್ಮ ಇಂಡಿಯಾನೇ ಆಗಲಿ. ಆದರೆ ಏನಂದರೆ ಜನಗಳ ದುಡ್ಡಿಂದನೇ ಅವ್ರು ಬೆಳೀತಾ ಇರ್ತಾರೆ ಹೊರತು ಜನಗಳ್ನ ಯಾರೂ ಬೀಳ್ಸಲ್ಲ. ಜನಗಳು ಸ್ವಲ್ಪ ಅರಿವಾಗಬೇಕು. ಓಟ್ ಹಾಕೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಓಟ್ ಹಾಕಿದ್ರೆ ಚೆನ್ನಾಗಿರ್ತಾರೆ. ಒಳ್ಳೆ ಯಾರನ್ನ ಒಳ್ಳೆ ಪೊಲಿಟಿಷಿಯನ್ನೇ ಒಳ್ಳೆ ಕ್ಯಾಂಡಿಡೇಟ್ ತೊಗೊಂಬಂದು ಇಕ್ಕಿದ್ರೇ ಅಲ್ಲಿ ನನಗೆ ಗೊತ್ತಿರೋ ಮೋದಿಯವರೇನು ಮಾಡ್ತಾ ಇಲ್ಲ ಅಂತಲ್ಲ, ವರ್ಲ್ಡಲ್ಲಿ ಒಳ್ಳೆ ಹೆಸರು ಮಾಡಿ ಇಕ್ಕಿದ್ದಾರೆ. ಇಂಡಿಯಾನ ಎಲ್ಲೋ ತೊಗೊಂಡು ಇಕ್ಕಿದ್ದಾರೆ. ಇದಕ್ಕೆ ಮುಂಚೆ ಇದ್ದವ್ರು ಕಾಂಗ್ರೆಸ್ ಅವರು ನಮ್ಮ ವರ್ಲ್ಡ್ನ ಮಾರ್ಕೊಂಬಿಟ್ಟಿದ್ರು, ಇಂಡಿಯಾನೇ ಮಾರ್ಕೊಂಬಿಟ್ಟಿದ್ರು ಅವರು. ಫಸ್ಟ್ ಆಫ್ ಆಲ್ ಇವರು ಚೆನ್ನಾಗಿ ಮಾಡೋರೆ ಕೆಲಸ, ಮೋದಿಯವರು ಇಲ್ಲ ಅಂತಲ್ಲ. ಅವರೆಲ್ಲೋ ಮಾಡ್ತಾರೆ, ಇಲ್ಲಿ ಮಾಡೋರು ಬೇಕಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವಿವಾಗ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಇರೋದು, ಓಕೆನಾ. ಇಲ್ಲಿ MLA ಬಂದ್ಬಿಟ್ಟು ಇವಾಗ MP ಎಲೆಕ್ಷನ್ನು, MLA ಬಂದ್ಬಿಟ್ಟು ಕೃಷ್ಣ ಬೈರೇಗೌಡರು ಅವ್ರು ಮಾಡ್ತಾರೆ. ಕೆಳಗಡೆ ಇರೋರು ಮಾಡಬೇಕಲ್ಲ.
ಅವ್ರ ಕೆಳಗಡೆ ಇರ್ತಾರಲ್ಲ ಅವ್ರು ಕ್ಲೀನಾಗಿ ಮಾಡಿದ್ರೇ ಕೆಲಸ ಆಗೋದು. ಅಲ್ಲ ಅವ್ರು ಹೇಳ್ತಾರೆ ಮಾಡಿ ಅಂತ, ಇವ್ರು ಮಾಡಲ್ಲ. ದುಡ್ಡು ಕರಪ್ಷನ್, ಅಲ್ಲೂ ಎಲ್ಲೋದ್ರೂ ಕರಪ್ಷನು. ದುಡ್ಡಿಲ್ದ್ರೆ ಏನು ಕೆಲಸನೂ ಆಗಲ್ಲ. ಫಸ್ಟ್ ಆಫ್ ಆಲ್ ದುಡ್ಡಿಂದೇ ಅಲ್ಲ, ಜನಗಳಿಗೋಸ್ಕರ ಕೆಲಸ ಮಾಡಬೇಕು. ಯಾರೇ ಆಗಲಿ, ನೀವೇ ಆಗಲಿ, ಜನಗಳಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀರಾ ನೀವಿಬ್ರು. ಹಾಗಾದರೆ ಯಾರೇ ಬರಲಿ ದುಡ್ಡೇ ದೊಡ್ಡಪ್ಪ ಅಂತ ಅಂತೀರಾ? 100%. ಇವಾಗ ಮನಿ ಮೇಕ್ಸ್ ಎನಿಥಿಂಗ್ ಬಟ್ ಮ್ಯಾನ್ ಮೇಕ್ಸ್ ನಥಿಂಗ್, ಅಷ್ಟೇ. ಒಂದು ಸಿಂಪಲ್ ಲಾಜಿಕ್ಕು. ಪ್ರತಿಯೊಬ್ಬ ಮನುಷ್ಯನೂ ದುಡ್ಡಿಂದೇ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಮನುಷ್ಯತ್ವ ಇರಲ್ಲ. ದೇಶ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮನುಷ್ಯತ್ವದಿಂದ ನಮ್ಮ ಇಂಡಿಯಾ ಏನಕ್ಕೆ ಕಲ್ಚರ್ ಫೇಮಸ್ಸು, ಟ್ರೆಡಿಷನ್ ಫೇಮಸ್ಸು, ಪ್ರತಿಯೊಂದಕ್ಕೂ ಫೇಮಸ್ ಇಂಡಿಯಾ. ಏನಕ್ಕೆ ಗೊತ್ತಾ? ನಾನು ಹೇಳ್ತಿರೋದು ಎಲ್ಲರೂ ಒಂದೇ ರೀತಿಯಲ್ಲಿ ನೋಡಬೇಕು. ದುಡ್ಡಿರೋನು ಒಂಥರ ನೋಡ್ತಾರೆ, ದುಡ್ಡಿಲ್ದಿರೋನು ಒಂಥರ ನೋಡ್ತಾರೆ. ಮನಸ್ಸಿನ ಪರಿಸ್ಥಿತಿಗಳು ಬೇರೆ ಬೇರೆ ಥರ ಆಗುತ್ತೆ ದುಡ್ಡಿಂದೆ ಹೋದರೆ. ನೀವು ಹಾಗಾದರೆ ಓಟ್ ಹಾಕಲ್ವಾ? ನಾನು ಹಾಕಿದ್ದೀನಿ, ಪ್ರಜಾಕೀಕ್ ಹಾಕಿದ್ದೀನಿ. ಇಲ್ಲ ಓಟ್ ಹಾಕಲ್ಲ, ಬಿ ಜೆ ಪಿಗೆ ಹಾಕಿದ್ದೀನಿ. ಫ್ರ್ಯಾಂಕಾಗಿ ಹೇಳ್ತೀನಿ. ಇದಕ್ಕೆ ಮುಂಚೆ 4 ಸಲ ಬಿ ಜೆ ಪಿಗೆ ಹಾಕಿ, ಇವಾಗ ನಾನು 40 ವರ್ಷ. ಅದಕ್ಕೆ ಮುಂಚೆ 4 ಸಲ ಬಿ ಜೆ ಪಿಗೆ ಹಾಕಿದ್ದೀನಿ. ಇವಾಗ ಮೊನ್ನೆ ಪ್ರಜಾಕೀಕ್ ಹಾಕಿದ್ದೀನಿ. ಆ ಮೈಂಡ್ಸೆಟ್ಟು, ಆ ಕಾನ್ಸೆಪ್ಟ್ ಇಷ್ಟ ಆಯಿತು. ಒಂದು ಕ್ಷೇತ್ರದಲ್ಲಿ ಆ ಪ್ರಜಾಕೀಯ ಅನ್ನೋ ಪಕ್ಷನೂ ಅಷ್ಟೇ, ಒಂದು ಕ್ಷೇತ್ರದಲ್ಲಿ ಗೆದ್ದು ಜನಗಳಿಗೆ ತೋರಿಸಿದಾಗ ಅವಾಗ ಬೇರೆ ಸ್ವಲ್ಪ ಅರಿವಾಗತ್ತೆ. ದುಡ್ಡಿಲ್ದಿರ ಉಪೇಂದ್ರ ಸರು ಗೆಲ್ಲಕ್ಕಾಗಲ್ಲ, ಯಾರೂ ಗೆಲ್ಲಕ್ಕಾಗಲ್ಲ. ಉಪೇಂದ್ರ ಸರು ಯಾವುದೋ ಪ್ರಜಾಕೀಯ ಮಾಡಿಕ್ಕಿದ್ದಾರೆ, ಓಕೆನಾ? ದುಡ್ಡು ತೊಗೊಂಡಿರೋ ಓಟ್ ಹಾಕ್ಬಿಡ್ತಾರ ಸರ್? ಮೇಡಮ್, ಹಾಕಲ್ಲ. ದುಡ್ಡು ತೊಗೊಂಡೇ ಓಟ್ ಹಾಕೋದು, ಎಣ್ಣೆ ಕೊಟ್ರೇ ಓಟ್ ಹಾಕೋದು, ಇಷ್ಟೇ ಮೇಡಮ್, ಇನ್ನೇನು ಇಲ್ಲ.